ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಜನವರಿ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಂದು ಧನಯೋಗ ಇದೆ ಹೇಳತಕ್ಕಂಥದ್ದು, ಎಲ್ಲಾದರೂ ಆಕಸ್ಮಿಕವಾಗಿ ಹಣ ಸಿಗುತ್ತಾ ಅಥವಾ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗುತ್ತಾ ಹೇಳತಕ್ಕಂಥದ್ದು ಕೂಡ ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರಿಗೆ ಜನ್ಮಗುರು ಹೇಳತಕ್ಕಂಥದ್ದು, ಈ ಜನ್ಮಗುರು ಹೇಳತಕ್ಕಂಥದ್ದು ಏನು ಮಾಡ್ತಾನೆ ನೋಡಿ, ಅದ್ಭುತವಾದಂತಹ ಒಂದು ರಾಜಯೋಗ ಹೇಳತಕ್ಕಂಥದ್ದು. ನಂದು ರಾಜ ಭವಿಷ್ಯತೆ ಹೇಳ್ತಕ್ಕಂಥದ್ದು. ಗುರು ಕೂಡ ಜನ್ಮರಾಶಿಯಲ್ಲಿದ್ದಾನೆ, ಹಾಗೆ ಚಂದ್ರನು ಕೂಡ ಜನ್ಮರಾಶಿಯಲ್ಲಿ ಇರ್ತಾನೆ. ನಾನು ಹೇಳ್ತಾ ಇರತಕ್ಕಂಥದ್ದು ಗೋಚಾರದಲ್ಲಿ. ಹಾಗೆ ಈ ಥರದ ಒಂದಷ್ಟು ಸ್ಥಿತಿಗತಿಗಳೆಲ್ಲವೂ ಕೂಡ ನಿಮ್ಮ ಜಾತಕದಲ್ಲಿ ಕೂಡ ಭಾಳ ವಿಶೇಷವಾಗಿ ಗಜಕೇಸರಿ ಯೋಗ ವೃಷಭ ರಾಶಿಯವರಿಗೆ ವಿಪರೀತವಾದಂತಹ ಧನಯೋಗ ಹೇಳ್ತಕ್ಕಂಥ, ಆಕಸ್ಮಿಕವಾಗಿ ಧನಯೋಗ ಉಂಟಾಗಬೇಕು, ಧನಪ್ರಾಪ್ತಿ ಆಗಬೇಕು. ಅಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಮ ಯಾವ್ಯಾವ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿಂತು ಹೋಗಿದ್ರೆ ಅದು ಮತ್ತು ಪುನಃ ಆರಂಭವಾಗುತ್ತೆ ಹೇಳತಕ್ಕಂಥದ್ದು. ಅಥವಾ ಯಾವುದಾದ್ರೂ ಒಂದು ತಕರಾರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರಬಹುದು, ಅಥವಾ ತಕರಾರಿಗಾಗಿರ್ಕೊಂಡ ಹಣದ ವ್ಯವಹಾರ, ಕೋರ್ಟು ಕಚೇರಿ ಇದೆಲ್ಲ ಇದಾಗ್ತಾ ಇರತಕ್ಕಂಥದ್ದು. ಏನು ತಕರಾರಲ್ಲಿ ನ್ಯಾಯಾಧೀಕರಣದಲ್ಲಿ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು, ಕೋರ್ಟಲ್ಲಿ ದಾವೆ ಇರತಕ್ಕಂಥದ್ದು, ಈ ಥರದ ಒಂದಷ್ಟು ಸಮಸ್ಯೆಗಳು, ಅಥವಾ ಯಾರಾದರೂ ನಿಮಗೆ ಮೋಸ ವಂಚನೆ ಈ ಥರ ಎಲ್ಲ ಮಾಡ್ತಾ ಇದ್ದರೆ, ಅಥವಾ ಏನಾದರೂ ನಿಮ್ಮ ಜಮೀನಿರುತ್ತೆ, ಜಮೀನನ್ನು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳೆಲ್ಲ ಹೆಚ್ಚು ಕಮ್ಮಿ ಆಗಿರ್ತಕ್ಕಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ಕಾಗದ ಪತ್ರಗಳು ಕಳೆದು ಹೋಗಿರ್ತಕ್ಕಂಥದ್ದು, ಅಥವಾ ಕೋರ್ಟಲ್ಲಿರ್ತಕ್ಕಂಥ ಕರಪತ್ರಗಳು ಅಥವಾ ಬೇರೆ ಬೇರೆ ಥರದ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು, ಇವೆಲ್ಲ ಕ್ರಯ ವಿಕ್ರಯಕ್ಕೆ ಸಂಬಂಧಪಟ್ಟಂಥ ಇವೆಲ್ಲ ಸಮಸ್ಯೆಗಳಾಗ್ತಾ ಇದ್ದರೆ ಇವೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ವಿಜಯವಾಗತ್ತೆ. ನಿಮ್ಮಂತನೇ ಇವೆಲ್ಲವೂ ಕೂಡ ನೆರವೇರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಭಾಳ ಒಂದು ಖುಷಿ ವಿಚಾರ ವೃಷಭ ರಾಶಿಯವರಿಗೆ. ಯಾಕಂತ ಕೇಳಿದರೆ ರಾಜಯೋಗ ಗಜಕೇಸರಿ ಯೋಗ ಇರ್ತಕ್ಕಂಥದ್ದು ಇದೊಂದು ನೆಮ್ಮದಿಯ ಜೀವನ ಹೇಳ್ತಕ್ಕಂಥದ್ದು. ಹಾಗೆ ಇಷ್ಟಿದ್ರೂ ಕೂಡ ಆದರೆ ನಿಮಗೆ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜೀವನದಲ್ಲಿ ನೆಮ್ಮದಿಯೇ ಇರುವುದಿಲ್ಲ ಹೇಳ್ತಕ್ಕಂಥದ್ದು. ಸದಾ ಕಿರಿಕಿರಿ, ಸದಾ ಕಲಹಗಳು, ವೈರತ್ವಗಳು, ವಿರಸಗಳು ಉಂಟಾಗತ್ತೆ. ಮಕ್ಕಳಿಂದ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಿಲುಕಿ ಒದ್ದಾಡ್ತಾ ಇರ್ತೀರಿ. ಮಕ್ಕಳು ಹೇಳಿದ ಮಾತನ್ನು ಕೇಳೋದಿಲ್ಲ, ಎಲ್ಲೋ ಒಂದು ಲಾಸ್ ಆಗ್ತಾ ಇರ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಶತ್ರುಗಳು ನಿಮ್ಮ ಮೇಲೆ ಒಂದು ಮಂತ್ರ ಪ್ರಯೋಗನೋ ಅಥವಾ ಯಂತ್ರ ಪ್ರಯೋಗನೋ ಈ ಥರದ ಏನಾದ್ರು ಒಂದು ಮಾಡ್ತಕ್ಕಂಥದ್ದು, ಅಸೂಯೆ ಪಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ನಿಮ್ಮನ್ನು ನಿಮ್ಮ ಉತ್ತುಂಗದ ಏಳಿಗೆಯನ್ನು ಸಹಿಸಲಿಕ್ಕೆ ಆಗದೇ ಇದ್ದಂಥ ರೀತಿಯಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ ನಿರಂತರವಾಗಿ. ನೀವು ಅತ್ಯಂತ ಬೇಗ ಜನರನ್ನು ನೀವು ನಂಬುತ್ತೀರಿ. ಹಣದ ವಿಚಾರದಲ್ಲಿ ಯಾರಾದರೂ ಏನಾದರೂ ಒಂದು ವ್ಯವಹಾರ ಹೇಳಿದ ತಕ್ಷಣ ನೀವು ನಂಬಿ ಹಣವನ್ನು ವಿನಿಯೋಗಿಸ್ತೀರಿ. ನಿಮಗೆ ದುಡ್ಡಿಗೆ ಯಾವತ್ತೂ ಕೊರತೆ ಆಗಲ್ಲ, ಆದರೆ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ಲಲ್ಲ ಹೇಳತಕ್ಕಂಥದ್ದು ಸೂಚಿಸುತ್ತೆ. ಹಾಗೆ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಇರಬಹುದು, ಅಥವಾ ಮರದ ಕೆತ್ತನೆಯ ಕೆಲಸಗಳಿರಬಹುದು, ಇನ್ನಿತರದ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ, ಅಥವಾ ರಫ್ತುಗಳನ್ನು ಮಾಡತಕ್ಕಂಥದ್ದು, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡತಕ್ಕಂಥದ್ದು, ಅಥವಾ ಬೇರೆ ಬೇರೆ ಡಿಸೈನಿಂಗ್ ವ್ಯವಹಾರ ಕ್ಷೇತ್ರ ಇರಬಹುದು, ಅಥವಾ ಎಡಿಟಿಂಗು ವಿಭಾಗ ಇರ್ಬೋದು, ಡಿಸೈನ್ಗಳಿರ್ಬೋದು, ಈ ಥರದ ಒಂದಷ್ಟು ಗ್ರಾಫಿಕ್ಸು ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ
ಹೆಚ್ಚು ಲಾಭ ನಿಮಗೆ ಸಿಗುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ವೀಕ್ಷಕರಿಗೆ. ಎಲ್ಲ ಒಂದು ಕಡೆ ನಿಮಗೆ ತೊಂದರೆಗಳು ಕೂಡ ಆಗ್ತಾ ಆಗುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲ ಗೋಚಾರದಲ್ಲಿ ಇದೆಲ್ಲ ಫಲಾಫಲಗಳ ನಿರ್ಣಯ ಮಾಡುತ್ತೆ. ನಿಮ್ಮ ಜಾತಕದಲ್ಲಿ ಬೇರೆ ಥರ ಇರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಕೆಟ್ಟ ಫಲಗಳು ಇರ್ಬೋದು, ಒಳ್ಳೆಯ ಫಲಗಳು ಇರ್ಬೋದು. ನಿಮ್ಮ ಜಾತಕದಲ್ಲಿ ಬೇರೆ ಬೇರೆ ಥರ, ಯಾಕೆಂದರೆ ನೀವು ಹುಟ್ಟಿರ್ತಕ್ಕಂಥ ಸಮಯ, ಹಾಗೆಯೇ ಲಗ್ನ, ಇವೆಲ್ಲವೂ ಕೂಡ ಬೇರೆ ಥರ ಇರುತ್ತೆ. ದಶಾಸಂಧಿಗಳು ಕೂಡ, ನವಾಂಶ ಕುಂಡಲಿ ಯೋಗ, ನವಾಂಶ ಯೋಗ, ಇವೆಲ್ಲವೂ ಕೂಡ ತುಂಬ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಅವೆಲ್ಲವೂ ಕೂಡ ನಿಮ್ಮ ವೈಯಕ್ತಿಕ ಜಾತಗಳನ್ನು ಪರಿಶೀಲನೆ ಮಾಡಿಕೊಂಡಾಗ ಮಾತ್ರ ಅದೆಲ್ಲವೂ ಕೂಡ ನಿಖರವಾಗಿ ನವಾಂಶ ಯೋಗ ಹೇಳತಕ್ಕಂಥದ್ದು ಒಂದು ಯೋಗ ಇರುತ್ತೆ. ಪ್ರತಿಯೊಬ್ಬರ ಜಾತಕಲ್ಲೂ ಕೂಡ ಅದು ಯಾವಾಗಿರುತ್ತೆ, ಯಾವ ವಯಸ್ಸಿನಲ್ಲಿರುತ್ತೆ ಹೇಳ್ತಕ್ಕಂಥದ್ದು ಕೂಡ ಅದನ್ನು ಚಿಂತನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹೀಗೆ ಈ ಥರದ ಒಂದಷ್ಟು ಸುಲಭ ಯೋಗಗಳು ವೃಷಭ ರಾಶಿಯವರಿಗೆ ಇರತಕ್ಕಂಥದ್ದು ವೀಕ್ಷಕರೇ. ಹಾಗೆಯೇ ತರಕಾರಿ, ಹಣ್ಣು ವ್ಯಾಪಾರದಲ್ಲಿಯೂ ಕೂಡ ಲಾಭವನ್ನು ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಅಶುಭ ಫಲಕ್ಕಿಂತ ಶುಭ ಫಲವೇ ಜಾಸ್ತಿ ಹೇಳ್ತಕ್ಕಂಥದ್ದು. ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡಿದ್ರೆ ತುಂಬ ಒಳ್ಳೆಯದಾದಿತ್ತು ಅಂತ ಹೇಳ್ತೇನೆ ವೀಕ್ಷಕರೇ. ನಿಮ್ಮ ಜಾತಕ ಇಲ್ಲದೇ ಇರತಕ್ಕಂಥ ಪಕ್ಷದಲ್ಲಿ ಹುಟ್ಟಿದ ಸಮಯ, ಡೇಟ್ ಆಫ್ ಬರ್ತು, ತಿಂಗಳು ಇಲ್ಲದಂಥ ಸಮಯದಲ್ಲಿ ನಿಮ್ಮ ಭಾವಚಿತ್ರ, ನಿಮ್ಮ ಹೆಸರು, ನಿಮ್ಮ ವಯಸ್ಸು, ಅಷ್ಟೇ ಅಲ್ಲ ಅದನ್ನು ಕೂಡ ನಮಗೆ ವಾಟ್ಸಪ್ ಮೂಲಕ, ನಿಮ್ಮ ಭಾವಚಿತ್ರ ಮೂಲಕ ಕೂಡ ನಿಮಗೆ ಹೇಳಲಾಗುತ್ತೆ. ಜ್ಯೋತಿಷ್ಯವನ್ನು ಹೆಸರು ಬಲದ ಮೂಲಕ ಕೂಡ ತಿಳಿಸಲಾಗುತ್ತೆ ಅಂತ ಹೇಳ್ತೇನೆ. ಅಷ್ಟೇ ಅಲ್ಲ, ಬೇರೆ ಬೇರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತೆ ಅಂಗಡಿಯ ಭಾವಚಿತ್ರವನ್ನು ಕೂಡ ನಮಗೆ ವಾಟ್ಸಪ್ ಮೂಲಕ ಕಳಿಸಿ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಮಂಗಳನುಂಟು ಮಾಡಲಿ, ಶುಭವಾಗಲಿ, ಒಳ್ಳೆಯದಾಗಲಿ.